ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿದೆ, ಈ ಒಂದು OnePlus 7 Pro ಫೋನ್ ಲಾಂಚ್ ಆಗಿರುವಂಥದ್ದು. ನೀವು ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ ಈ ಒಂದು ರಿವ್ಯೂನಲ್ಲಿ ಈ ಒಂದು OnePlus 7 Pro ಫೋನನ್ನು ಅನ್ಬಾಕ್ಸ್ ಮಾಡಿ ಅಂತ. ಅದಕ್ಕೋಸ್ಕರ ಒಂದು OnePlus ಅವರು ಈ ಒಂದು ಸ್ಪೆಷಲ್ ಬಾಕ್ಸನ್ನು ಕಳಿಸ್ಕೊಟ್ಟಿದ್ರೆ. ನೀವು ನೋಡ್ತಾ ಇದ್ದೀರಾ OnePlus ಫೋನ್ ಇದರೊಳಗಿದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ, ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಿನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅದು ಕೂಡ ಫಾಲೋವನ್ನು ಮಾಡ್ಬೋದು. ಒಂದು ಬಾಕ್ಸ್ ಏನಿದೆ ಇದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನೀವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಅಂಗಡಿಗಳಲ್ಲಿ ಅಥವಾ ಆನ್ಲೈನಲ್ಲಿ ನಿಮ್ಗೆ ಈ ರೀತಿ ಇರೋದಿಲ್ಲ. ಇದು ರಿವ್ಯೂಗೋಸ್ಕರ ನಮಗೆ ಈ ರೀತಿ ಒಂದು ಸ್ಪೆಷಲ್ ಬಾಕ್ಸನ್ನು ಕಳಿಸ್ತಾ ಇರ್ಬೋದು. ಇದನ್ನು ಓಪನ್ ಮಾಡೋಣ ಬನ್ನಿ. ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೆವರ್ ಸೆಟಲ್ ಅಂತ ಈ ಒಂದು ಟ್ಯಾಗ್ಲೈನು ಈ ಒಂದು OnePlus ಹೌದು. ಇದರೊಳಗೆ ಒಂದು ಮ್ಯಾನ್ಯುಯಲ್ ಇರುವಂಥದ್ದು. ಈ ಒಂದು ಮ್ಯಾನ್ಯುಯಲ್ನ ಒಳಗೆ ಒಂದು OnePlus 7 Pro ಫೋನ್ನ ಕೀ ಫೀಚರ್ಗಳು ಮತ್ತು ಈ ಒಂದು ಬುಲೆಟ್ ಇಯರ್ಫೋನ್ಗಳ ಕೆಲವೊಂದು ಫೀಚರ್ಗಳ ಬಗ್ಗೆ ಈ ಒಂದು ಮ್ಯಾನ್ಯುಯಲ್ನಲ್ಲಿ ನೀಡಲಾಗಿದೆ. ಇದನ್ನು ಪಕ್ಕಕ್ಕಿಟ್ಟರೆ ನೀವು ಇಲ್ಲಿ ನೋಡ್ತಾ ಇದ್ದರೆ ನಿಮಗೆ ಡೈರೆಕ್ಟಾಗಿ ಈ ಒಂದು OnePlus 7 Pro ಫೋನ್ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ ಎಡಭಾಗದಲ್ಲಿ. ಇನ್ನು ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಒಂದು ಬುಲೆಟ್ ಇಯರ್ಫೋನ್ಗಳನ್ನು ನೀವು ಗಮನಿಸ್ಬೋದು. ಇದು ನಾನು ಆಗಲೇ ಹೇಳಿದ ರೀತಿ ನಿಮಗೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಆನ್ಲೈನಲ್ಲಿ ಅಂಗಡಿಯಲ್ಲಿ ನಿಮಗೆ ಈ ರೀತಿ ಸಿಗೋದಿಲ್ಲ. ಸಪ್ರೇಟಾಗಿಲ್ಲ, ಅದನ್ನು ಬೈ ಮಾಡಬೇಕು. ಇದಲ್ಲದೆ ಈ ಒಂದು ಬಾಕ್ಸ್ನ ಒಳಗೆ ಈ ಒಂದು ಕಾರ್ ಚಾರ್ಜರ್ನ ಸಹ ನೀಡಲಾಗಿದೆ. ಇದೊಂದು ವಾರ್ಪ್ ಚಾರ್ಜರ್ ಆಗಿರುವಂಥ ತುಂಬ ಫಾಸ್ಟಾಗಿ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಈ ಒಂದು ಚಾರ್ಜರ್ಗಿರುತ್ತೆ. ಇದನ್ನೆಲ್ಲ ಅನ್ಬಾಕ್ಸ್ ಮಾಡೋಣ. ಮೊದಲಿಗೆ ನಾನು ಈ ಒಂದು ಫೋನನ್ನು ಓಪನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬಾಕ್ಸ್ ಒಳಗೆ ನೆಬ್ಯುಲಾ ಬ್ಲೂ ಕಲರ್ನ ಒಂದು OnePlus 7 Pro ಇರುವಂಥದ್ದು. ಈ ಒಂದು ಫೋನ್ ಏನಿದೆ ಇದು 12 GB ರ್ಯಾಮನ್ನು ಹೊಂದಿರುವಂಥದ್ದು ಮತ್ತು 256 GB ಇಂಟರ್ನಲ್ ಮೆಮೊರಿಯನ್ನು ಹೊಂದಿರುವಂಥ ಫೋನ್ನ ವೇರಿಯಂಟ್ ಇದಾಗಿರುವಂಥದ್ದು. ಈ ಒಂದು ಫೋನ್ನ ಬಾಕ್ಸನ್ನು ಓಪನ್ ಮಾಡಿದ್ರೆ ನಿಮಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ಮ್ಯಾನ್ಯುಯಲ್ ಸಿಗ್ತಾ ಇರುವಂಥದ್ದು ಮತ್ತು ವಾರಂಟಿ ಕಾರ್ಡ್ ಮತ್ತು ಸಿಮ್ ಎಜೆಕ್ಟರ್ ರೂಲ್ ಸಹ ಇದರೊಳಗೆ ಇದರ ಜೊತೆಗೆ ಇದರೊಳಗೇ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರನ್ನು ನೀಡಿರುವಂಥದ್ದು ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಈ ಒಂದು ಯೂಸರ್ ಮ್ಯಾನ್ಯುಯಲ್ ಮತ್ತು ಒಂದು ಬ್ಯಾಕ್ ಕವರ್ ಏನಿದೆ ಇದನ್ನು ಪಕ್ಕಕ್ಕಿಟ್ಟರೆ ನಿಮಗೆ ನೋಡ್ಬೋದು ಒಂದು ಫೋನ್ ನಿಮಗೆ ಡೈರೆಕ್ಟಾಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ ಆಮೇಲೆ ಓಪನ್ ಮಾಡೋದನ್ನು ಬಿಟ್ಟರೆ ಬೇರೆ ಏನೆಲ್ಲ ಇದೆ ಈ ಬಾಕ್ಸ್ ಒಳಗೆ ನೋಡೋಣ. ಕೆಳಗಡೆ ನಿಮಗೆ ಒಂದು ಇನ್ವಿಟೇಷನ್ ಲೆಟರ್ ಅಂತ ನೀಡ್ತಾ ಇರುವಂಥದ್ದು. ಇದೇನಿಲ್ಲ ವೆಲ್ಕಮ್ ಲೆಟ್ರು, ಜಸ್ಟು ಲೈಕ್ OnePlus ಅವ್ರು ನಿಮಗೇನೇನೋ ವೆಲ್ಕಮ್ ಲೆಟರ್ ಅಂತ ಸುಮ್ಮನೆ ಏನೋ ಕೊಡ್ತಾರೆ. ಇದೆಲ್ಲ ಬಿಟ್ಬಿಡಿ ಅದನ್ನ. ಇದಾದ ನಂತರ ಈ ಒಂದು ಬಾಕ್ಸ್ನ ಒಳಗೆ ನೋಡ್ತಾ ಇದ್ದೀರಾ ನೀವು ಇಲ್ಲಿ ವಾರ್ಪ್ ಚಾರ್ಜರ್ ಇರುವಂಥದ್ದು 30 ವ್ಯಾಟ್ ಚಾರ್ಜರ್ ಇದಾಗಿರುವಂಥದ್ದು. ತುಂಬ ಫಾಸ್ಟಾಗಿ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಇದಕ್ಕಿದೆ. ಸುಮಾರು 25ರಿಂದ 30 ನಿಮಿಷಗಳಲ್ಲಿ ಆಲ್ಮೋಸ್ಟ್ 50ರಿಂದ 60% ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಈ ಒಂದು ಚಾರ್ಜರ್ಗಿದೆ. ಇದೊಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದರ ಜೊತೆಗೆ ನಿಮಗೆ ಇದರಲ್ಲಿ ಒಂದು ಡಾಟಾ ಕೇಬಲ್ನ ಸಹ ನೀಡ್ತಾ ಇರುವಂಥದ್ದು. ಇದರಲ್ಲಿ ಟೈಪ್ ಇ ಇಂದ ಟೈಪ್ ಸಿ ಡಾಟಾ ಕೇಬಲ್ ರೆಡ್ ಕಲರು, ಯೂಶಲಿ ರೆಡ್ ಕಲರ್ದೇ ಬರುತ್ತೆ OnePlus ಇಂದು. ಇದಿಷ್ಟೇ ಈ ಒಂದು ಬಾಕ್ಸ್ನೊಳಗೆ. ಇದನ್ನು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಇನ್ನು ಈ ಒಂದು ಫೋನ್ನ ನೋಡೋಣ ಬನ್ನಿ. ಈ ಒಂದು ಫೋನ್ನ ನೀವು ಆಲ್ರೆಡಿ ರಿವ್ಯೂ ವಿಡಿಯೋದಲ್ಲಿ ನೋಡಿರ್ತೀರ. ಈ ಒಂದು ಫೋನ್ನ ಕೆಳಭಾಗದಲ್ಲಿ USB ಟೈಪ್ಸ್ ಇರುವಂಥದ್ದು ಮತ್ತು ಸಿಮ್ ಹಾಕೋದಕ್ಕೆ ಸ್ಲಾಟ್ ಸಹ ಕೆಳಗಡೆ ಇದೆ ಮತ್ತು ಪ್ರೈಮರಿ ಮೈಕ್ರೋಫೋನ್ ಮತ್ತು ಸ್ಪೀಕರ್ ಸಹ ಕೆಳಗಡೆ ಇರುವಂಥದ್ದು. ಇನ್ನು ಈ ಒಂದು ಫೋನ್ನ ಬಲಭಾಗದಲ್ಲಿ ನಾವು ಸೈಲೆಂಟ್ ಆಗಿರ್ಬೋದು, ವೈಬ್ರೇಷನ್ ಮೋಡ್ ಆಗಿರ್ಬೋದು, ಇದನ್ನು ಚೇಂಜ್ ಮಾಡೋದಕ್ಕೋಸ್ಕರ ಒಂದು ಸಪ್ರೇಟ್ ಡೆಡಿಕೇಟೆಡ್ ಬಟನ್ ನೀಡಲಾಗಿರುವಂಥದ್ದು. ತುಂಬ ಒಳ್ಳೆಯ ವಿಷಯ ಅಂತ ನನಗನ್ಸುತ್ತೆ. ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಇದರ ಜೊತೆಗೆ ಒಂದು ಪವರ್ ಬಟನ್ ಈ ಒಂದು ಫೋನ್ನ ಬಲಭಾಗದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಫೋನ್ನ ಮೇಲ್ಭಾಗದಲ್ಲಿ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ನ ಜೊತೆಗೆ ಈ ಒಂದು ಪಾಪಪ್ ಕ್ಯಾಮ್ರಾ ಇರುವಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ಫೋನ್ನ ಎಡಭಾಗದಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ ಬಟನ್ ಇರುವಂಥದ್ದು. ಅದು ಬಿಟ್ಟರೆ ಬೇರೆ ಏನೂ ಸಹ ಇರೋದಿಲ್ಲ. ಈ ಒಂದು ಫೋನ್ನ ಹಿಂಭಾಗ ಕೋಣ, ಈ ಒಂದು ಫೋನಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಒಂದು ಫ್ಲ್ಯಾಶ್ ಡ್ಯೂಯಲ್ ಫ್ಲ್ಯಾಶ್ LED ಇದರಲ್ಲಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅದನ್ನು ಬಿಟ್ಟರೆ ಬೇರೆಯೂ ಸಹ ಇರೋದಿಲ್ಲ. ಈ ಒಂದು ಫ್ರಂಟ್ ಟು ಬ್ಯಾಕ್ ನಾನು ಹೇಳಿದ ರೀತಿ ಗೊರಿಲ್ಲಾ ಗ್ಲಾಸಿಂದ ಆಗಿರುವಂಥದ್ದು ತುಂಬ ಒಳ್ಳೆಯ ವಿಷಯ. ಇನ್ನು ಈ ಒಂದು ಫೋನ ಫ್ರಂಟ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದನ್ನು ರಿವ್ಯೂದಲ್ಲೂ ಹೇಳಿದ್ದೆ ನಾನು. ಕಂಪ್ಲೀಟ್ಲಿ ಒಂದು ಫ್ಲೂಯಿಡ್ OLED ಡಿಸ್ಪ್ಲೇ ಇದಾಗಿರುವಂಥದ್ದು. ನಿಮಗೆ ಯಾವುದೇ ಒಂದು ಬೆಜಲ್ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ನಾಚ್ ಆಗಿರ್ಬೋದು ಏನೂ ಸಹ ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗಲ್ಲ. ನೋಡೋದಕ್ಕೆ ಒಂದು ರೀತಿ ಖುಷಿ ಆಗುತ್ತೆ. ಈ ಫೋನ್ ನೋಡೋದಕ್ಕೆ ಒಂದು ರೀತಿ ಎಡ್ಜಲ್ಲಿ ಕರು ಇರೋದ್ರಿಂದ ನೋಡೋದಕ್ಕೆ ಒಂದು ರೀತಿ ಎಷ್ಟೇನು ರೀತಿಯಲ್ಲೇ ಕಾಣುತ್ತೆ ಅಂತ ಹೇಳ್ಬೋದು. ಇದಾದ ನಂತರ ಈ ಒಂದು ಬಾಕ್ಸ್ನಲ್ಲಿ ಇದ್ದಂತೆ ಒಂದು ಕಾರ್ ಚಾರ್ಜರ್ನ ಸಹ ಓಪನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ಸಹ ಒಂದು ವಾರ್ಪ್ ಚಾರ್ಜರ್ ಆಗಿರ್ಬೋದು. ತುಂಬ ಫಾಸ್ಟಾಗಿ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಇದಕ್ಕಿದೆ. ನೋಡ್ತಾ ಇದ್ದಾರೆ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಚಾರ್ಜರ್ ನೋಡೋದಕ್ಕೆ ಸಿಗುತ್ತೆ. ಇದಲ್ಲದೆ ಈ ಒಂದು ಬಾಕ್ಸ್ನೊಳಗೆ ಒಂದು ಡಾಟಾ ಕೇಬಲ್ನ ಸಹ ನೀಡಲಾಗಿರುವಂಥದ್ದು. USB A ಇಂದ ಟೈಪ್ ಸಿಗೆ ಮತ್ತು ಯೂಸರ್ ಮ್ಯಾನ್ಯುಯಲ್ ಸಹ ಇದರೊಳಗಿರುವಂಥದ್ದನ್ನು ಬಿಟ್ಟರೆ ಬೇರೆ ಏನೂ ಸಹ ಈ ಒಂದು ಬಾಕ್ಸ್ನೊಳಗಿರೋದಿಲ್ಲ. ಇನ್ನೀ ಒಂದು ವಾರ್ಪ್ ಕಾರ್ ಚಾರ್ಜರ್ನ ಬೆಲೆ ಬಂದ್ಬಿಟ್ಟು ₹1990 ಆಗುತ್ತೆ. ಈಗ ಆಲ್ರೆಡಿ ಈ ಒಂದು ಚಾರ್ಜರ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ. ನೀವು ಬೇಕು ಅಂತ ಅಂದರೆ ಪರ್ಚೇಸ್ ಮಾಡ್ಬೋದು. ನೋಡಿದ್ರಲ್ಲ, ಇದಿಷ್ಟು ಒಂದು OnePlus 7 Pro ಫೋನ್ನ ಅನ್ಬಾಕ್ಸಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವೀಡಿಯೋಗಳಲ್ಲಿ ಒಂದು OnePlus 7 Pro ನಾನು ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಐ ಎಂಡ್ ಫೋನ್ಗಳಲ್ಲಿ ಬೇರೆದಕ್ಕೆ ಕಂಪೇರ್ ಮಾಡಿ ಯಾವ್ದು ಚೆನ್ನಾಗಿದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು OnePlus ಬುಲೆಟ್ಸ್
ವೈರ್ಲೆಸ್ 2 ಈ ಒಂದು ಹೆಡ್ಫೋನ್ ಏನಿದೆ, ಈ ಒಂದು ಹೆಡ್ಫೋನ್ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ನಾನು ಒಂದು ಸಪ್ರೇಟ್ ವಿಡಿಯೋಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಇದೆ ಇದು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಈ ಒಂದು ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಅನ್ಬಾಕ್ಸಿಂಗ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇವತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಫಾಲೋವನ್ನು ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.